ಇಷ್ಟು ಸಖತ್ತಾಗಿರೋ ಬಂಗಡೆ ಮೀನು ಸಾಂಬಾರು ನಾನು ಹೆಂಗೆ ಮಾಡಿದೆ ಗೊತ್ತಾ? ಒಂದು ಕಡಾಯಿಗೆ ಧನಿಯಾ, ಜೀರಿಗೆ, ಸಾಸಿವೆ, ಕಾಳುಮೆಣಸು, ಮೆಂತ್ಯ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ನಾನು ಚೆನ್ನಾಗಿ ಘಮ ಬರೋವರೆಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ರೋಸ್ಟ್ ಮಾಡ್ಕೊಂಡಿದ್ದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಗೇ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು ಮತ್ತು ಹುಣಸೆಹಣ್ಣಿಂದ ಅದು ನೀರು ಏನಿರುತ್ತೆ ಅದನ್ನು ಹಾಕಿ ಫುಲ್ ಸಣ್ಣಗೆ ರುಬ್ಕೋಬೇಕು. ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕಿ ಸಣ್ಣದಾಗಿ ಹಚ್ಚಿರೋ ಶುಂಠಿ, ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲನೂ ಹಾಕಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ತಕ್ಕನಂಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲ ಕುದಿಬೇಕು. ಕುದ್ದಾದಮೇಲೆ ನಾವೇನು ತೊಳೆದು ನೀಟಾಗಿ ಇಟ್ಕೊಂಡಿರ್ತೀವಲ್ಲ ಬಂಗಡೆ ಮೀನನ್ನು ಹಾಕಿ ಜಸ್ಟ್ 2 ಮಿನಿಟ್ಸ್ ಬೇಯಿಸ್ಬೇಕಷ್ಟೇ. ಅದು ಮೀನು ಹಾಕಿದ್ದು ವೀಡಿಯೋ ಸ್ಕಿಪ್ ಆಗಿದೆ, ಕ್ಷಮೆ ಇರಲಿ. ಒಂದು 2 ನಿಮಿಷ ಬೇಯಿಸಿದ್ರೆ ಸಖತ್ ರುಚಿಯಾಗಿ ಮಂಗಳೂರು ಸ್ಟೈಲಲ್ಲಿ ಬಂಗಡೆ ಮೀನು ಸಾಂಬಾರು ರೆಡಿಯಾಗುತ್ತೆ. ಮುದ್ದೆಗಂತೂ ಸಖತ್ತಾಗಿತ್ತು.